ಟೈಮ್ ಆಯ್ತು ಹೇಳು, ಲೇಟ್ ಆಗೈತೆ ಹೇಳು. ಧೃತಿ, ಏನ್ ಮಾಡಾಕತ್ತಿ ಕತ್ತೆ? ಅವ ಗೊಂಬಿ. ಗೊಂಬೆ ಅಂತ ಗೊಂಬಿ, ನಾ ಎಷ್ಟು ಅಂಜಿದ್ನಿ ಗೊತ್ತೇನ? ನಡಿ ಮನೆಗೆ. ಹೇ ಜ್ಯೋತಿ, ಹೇ ಜ್ಯೋತಿ, ಹಾ ಅಕ್ಕ. ಬಾಯ್ಲೆ. ಬ್ಯಾಡಕ್ಕ, ಅವ್ವ ಬೈತಾಳ. ಹೋಗಾಕಂತಿ ಬಾಯ್ಲೆ. ಸಂಜೆ ಮುಂದೆ ಬರ್ತಕ್ಕ, ಸಂಜೆ ಮುಂದೆ. ಜ್ಯೋತಿ ಕಾರು, ಜ್ಯೋತಿ. ಅಮ್ಮ, ಚೆನ್ನಾಗಿ ಊಟ ಮಾಡ. ಆಯ್ತವ, ಅದೇ ಸಲ ಹೇಳ್ತಿ. ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಅಕ್ಕಾರ ಯಾಕ್ರಿ ಅಕ್ಕಾರ ಟೆನ್ಷನ್ ಆಗದ್ರಿ ಭಾಳ? ಹಂಗೇನಿಲ್ಲ ರಾಮಣ್ಣ. ಸಾವಿರ ಏನ್ರಿ ಅಂದ್ರನ್ರಿ? ಇಲ್ಲ ರಾಮಣ್ಣ. ಏ ಚಾ ತೊಂಬರ.
ಚಾ ಏನು ಬರೀ ಮಾಡಿಯಪ್ಪ. ಸಕ್ಕರೆ ನಿಮ್ಮ ಅಪ್ಪ ತಂದು ಕೊಡ್ತಾನ? ಹಾಂ, ನಾ ತಂದು ಕೊಡ್ತೀನಿಲ್ಲ, ನಾ ತಂದು ಕೊಡ್ತೀನಿಲ್ಲ. ಚಾ ಚಾ ಬಾಲೆ ಪರ್ಸಿ ಹಾಲ್ ತೋ ಬಾಲೆ. ಬಂದ್ ಹಾಕಟ್ಟ ಒಳಗ ಕೈ ಖಾಲಿಯಲ್ಲ. ನಾ ಒಳಗೆ ಬಂದ್ರೆ ಎಕ್ಸ್ಟ್ರಾ ಚಾರ್ಜ್ ಆಗತ್ತೆ ನೋಡ್ಲೆ ಮತ್ತ. ಎಕ್ಸ್ಟ್ರಾ ಚಾರ್ಜ್ ತಂದ್ ಹಾಕಿ ಏನಾಗಲ್ಲ. ನಿಮ್ಗೆ ಗೊತ್ತಿಲ್ಲ ನನಗೆ. ಹಾಲ ನೀರ್ ಹಾಕ್ತು, ನೀರಾಗ ಹಾಲು ಹಾಕ್ತು, ತಂದ್ ಹಾಕಟ್ಟ. ನಿನ್ ಗೊತ್ತಿಲ್ಲ ಅಲ್ಲ, ಬಾಂಬೆ ಮೆಣಸಿನ್ಕಾಯಿ ತಂದು ಇಟ್ಟಿಟ್ಟು ಹಿಟ್ಟು ಹಚ್ಕೊಡ್ದು. ಇನ್ನು ಅನಾತಿದ್ ಬಿಡು ಮತ್ತೆ. ಹಾ ಮತ್ತ ಸುಮ್ಮ ಅನ್ಲ ಒಣಗಣ ಆತಲ್ಲ ನಿಂದು. ತಂದ್ ಹಾಕಿ ಏನ್ ಹಾಕಿತ್ ನಿನಗೆ? ದಿನ ನಿನ್ನ ಹತ್ರ 100 ಜನಕ್ಕೆ ಹಾಲು ಹಾಕ್ಬೇಕು. ನಾಳೆಗೆ ರೊಕ್ಕ ಕೊಡ. ಹಾಲು ಧೃತಿ ಹಾಲು ತಗೋ. ಎಷ್ಟೊತ್ತು ಮಾಡ್ತಾರ ಮರ ಇವ್ರ ಅಕ್ಕಾರ? ಧೃತಿ, ಏ ಧೃತಿ, ಎಲ್ಲಿ ಹೋಯ್ತಾನ ಇದು ಹುಡುಗಿ? ಕಿ ಸಂಬಂಧ ಅಂತ ಸಾಕಾಗಿ ಹೋಗೈತೆ ನೋಡಿ ನನಗೆ. ಯಾಕ್ರಿ ಹುಡುಗಿ ಮನ್ಯಾಗಿಲ್ಲನ್ರಿ? ಎಲ್ಲಿರ್ತಾಳಪ್ಪ ಆಕಿ? ಸಾಲ್ ಸುಟ್ಟಿ ಆದ್ರೆ ಸಾಕು, ಕಡ ಅಡ್ಡಾಡ್ಕೊತ ಹೋಗ್ತಾಳ. ಕಾಲ ನಾಯಿಗೇರಿ ಇರ್ಬೇಕು. ಹುಡುಗರು ಹಂಗ ಆಡ್ರಿ ಯಾಕಾರ? ಏನಪ್ಪ ಈಗಿನ ಹುಡುಗರು. ಏನಾಯ್ತು ನಿನಗ? ಎಲ್ಲಿ ಬಿದ್ದಿ? ಮತ್ತೆಲ್ರಿ ಪೆಟ್ಟತ್ತು? ಏನಿದ್ರ ಅರ್ಥ? ನಿಂಗೆಲ್ಲೂ ಹೋಗ್ಬೇಡ ಅಂತ ಹೇಳಿನಿಲ್ಲ ನಾ? ನಿಮ್ಗೆ ಏನ್ರ ತಡ್ಕೋ ಶಕ್ತಿ ಇಲ್ಲ. ನಾಳೆ ನಂದ ಸ್ಕೂಲ್ ಫಂಕ್ಷನ್ ಅದ. ಎಲ್ಲಾರ ಮನೆಯವರು ಬರಾಕತ್ತಾರ. ನೀನು ನೆನ್ಪಿಲ್ಲೇ ಬಾ, ಒಟ್ಟ ತಪ್ಸಾಕ್ ಹೋಗ್ಬೇಡ. ಹೋಗಿ ನಮಸ್ಕಾರ ರೀ ಅಣ್ಣ. ನಮಸ್ಕಾರ ರೀ, ಹೇಳ್ರಿ. ನೀವು ಪೂಜಾಕರ ಅಣ್ಣ ಹೌದಲ್ರಿ? ಹೌದ್ರಿ, ನೀವ್ಯಾರು ಗೊತ್ತಲಿಲ್ಲ? ನಾನ್ರಿ ಹಾಲ್ ಮಾರು ರಮಣ್ಣ. ರಾಮನ್ರ ಪೂಜಾಕರ್ ಮನೆಗೆ ಹಾಲು ಕೊಡಾಕ್ ಬರ್ತಾನಲ್ರಿ. ಹಾ ರಮಣ, ಆರಾಮದ್ರಿಲ್ಲ? ಆರಾಮ್ ನೋಡ್ರಿ, ನೀವು ಆರಾಮದಾರಲ್ಲ? ಆರಾಮದಿ ನೋಡ್ರಿ. ನಾನ ನಿಮ್ಮನ್ನ ಭೇಟಿ ಆಗ್ಬೇಕಂತ ಮಾಡಿದೀನ್ರಿ. ಹೌದ್ರಿ, ಯಾಕ್ರಿಪ್ಪ? ಅದು ರಾಮ, ಸಾವಿತ್ರಿ
ಬಾರಮ್ಮನ ಅವೆಲ್ಲ ಕರೆಕ್ಟ್ ಮಾಡ್ಕೋ, ನಾ ಬರ್ತೀನಿ, ಎಲ್ಲ ಸರಿ ಹೋಗ್ತದ. ನಡಿ. ಓ ಪ್ರಸಾದ್, ದೇವ್ರ ಪ್ರಸಾದ್ ಒಲ್ಲೆ ಅನ್ಬಾರ್ದ. ಅಲ್ಲ ನಿನ್ನ ಜೊತೆ ಮಾತಾಡ್ಸಕ್ ಹೋಗೋಣ. ಯಾಕೋ ಮುಂಜಾನೆಯಿಂದ ನೋಡಾಕತ್ತೀನಿ, ಮಕ್ಕ ಗಂಟ ಹಾಕಿಯಲ್ಲ. ನಿನ್ನ ಕಾರ್ಯಕ್ರಮಕ್ಕೆ ಯಾಕೆ ಬರ್ಲಿಲ್ಲ ನೀನು? ಕಾರ್ಯಕ್ರಮ? ಯಾವ ಕಾರ್ಯಕ್ರಮ? ಯಾವಾಗ ಹೇಳಿದ್ ನೀನು? ಮೊನ್ನೆ ನಿನ್ ಊಟ ಮಾಡ್ಸಿ ಮುಂದೆ ಹೇಳಿಲ್ಲನ, ಈಗ ನೋಡಿದ್ರೆ ಹೇಳಿಲ್ಲ ಅಂತಂತಿ. ಮೊನ್ನೆನು ಹಿಂಗ ಮಾಡಿದ್ದಿ, ಒಂದ್ಸಲ ಕೂದಲ ಬಿಟ್ರ ಚಂದ ಕಾಂತಿ ಅಂತಿ, ಒಂದ್ಸಲ ಕ್ಲಿಪ್ ಹಾಕೊಂಡ ಚಂದ ಕಾಂತಿ ಅಂತಿ. ಹೌದಾ? ಹಲೋ ಅಪ್ಪ, ನಿನ್ನೆ ಸ್ಕೂಲ್ ಫಂಕ್ಷನ್ಗೆ ಬಂದಿಲ್ಲ, ಯಾಕೋ ವಿಚಿತ್ರ ಮಾಡ್ಕತ್ತಾಳ ಅವ್ವ. ಏ ಫೋನ್ ತೊಗೊಂಬರ. ಸಾವು ಇವತ್ತೆಷ್ಟು ಚಂದ ಕಾಣತಿಲ್ಲ. ನೀ ಅನ್ಕೊಂಡೇನ? ಇದು ರಾಮಣ್ಣ, ನಮ್ಮ ಮನಿ ಒಳಗಿಂದ ಯಾರಾದ್ರೂ ಹೋದ್ರನ? ಈ ಮನ್ಯಾಗಿಂದ ಯಾರು ಹೋಗ್ರಿ ಯಾಕಾರ? ಯಾಕೆ ಟೆನ್ಷನ್ದಾಗ ಅದ್ರನ್ರಿ ಯಾಕಾರ? ರಾಮಣ್ಣ ಹೇಳಿದ್ರ ಭಾಳ ಐತಿ, ಒಂದು ನಿಮಿಷ ಒಳಗೆ ಬಾ ರಾಮಣ್ಣ. ಯಪ್ಪರಿ ಮನಿ ಎಷ್ಟು ಆವಾಗಿತ್ತು ಮರ ಇದೆ. ಕುಂಡ್ರ ರಾಮಣ್ಣ. ಏನಂತ ಹೇಳ್ಬೇಕು ರಾಮಣ್ಣ, ನಾನು ಈ ಮನೆ ಒಳಗೆ ಏನೋ ವಿಚಿತ್ರ ಆದಂಗೆ ಆಕತೈತಿ ರಾಮಣ್ಣ. ನನಗೆ ಬಂದಿದ್ದ ಲೈಟ್ ತಾನೇ ಹತ್ತೈತಿ, ಈ ಬಾಗಿಲು ತಾನೇ ಓಪನ್ ಆಗತ್ತೆ, ಯಾರೋ ಓಡಾಡ್ದಂಗೆ ಆಗತ್ತೆ ರಾಮಣ್ಣ. ನನಗೆ ಈ ಮನೆ ಒಳಗೆ ಯಾರೋ ಒಬ್ರು ಇದ್ದಂಗೆ ಅನ್ಸಾಗತೈತಿ ರಾಮಣ್ಣ. ನನಗೆ ಭಾಳ ಭಯ ಆಗತೈತಿ ರಾಮಣ್ಣ. ಫೋನ್ನಾಗ ಮಾತಾಡ್ತಿರ್ತೀನಿ, ತಾನೇ ಬಂದಾಗ್ಬಿಡ್ತೈತಿ. ಹಗ್ಲತ್ತೊಂದು ರಾತ್ರಿ ಒಂದು, ನನಗಂತೂ ಭಾಳ ಅಂದ್ರೆ ಭಾಳ ಅಂಜಿಕೆ ಬರತೈತಿ ರಾಮಣ್ಣ. ಏನು ಮಾಡ್ಬೇಕಂತ ತಿಳಿಯವಲ್ದು ರಾಮಣ್ಣ ನನಗೆ. ಮಾತಾಡ್ರಿ ಯಾಕಾರ ಇದಕ್ಕೆಲ್ಲ? ಇದ್ಲಲ್ಲ ಇವರು.
ಈಗ ಇಲ್ಲೇ ಇದ್ರಿ ಇವರು? ಯಾರು ನೀ ಹೇಳ? ಯಾರು ನೀ ಹೇಳ್ತಿಲ್ಲ? ಹಿಂಗಾದ್ರ ಆ ತಾಯಿ ತನ್ನ ಮಗಳ ಜೊತೆ ನೆಮ್ಮದಿಯಿಂದ ಇರಾಕ ಬಿಟ್ಬಿಡು. ಅಕ್ಕಿ ನನ್ನ ಮಗಳದಳ. ಅಕ್ಕಿನ ನನ್ನಿಂದ ದೂರ ಮಾಡಕ್ ನೋಡಿದ್ರ ಸುಮ್ಬಿಡಂಗಿ ನಿನ್ನ. ಹೋಗ್ಬಿಡಿ ನಿನ್ನ. ಈಗಾಗಲೇ ಸತ್ತ ಆತ್ಮಕ್ಕೆ ಶಾಂತಿ ಸಿಗ್ಲಾರ್ದೆ ಅಂತರ್ಪಿಶಾಚಿಯಾಗಿ ಈಗ ಈಕೆ ನಿನ್ನ ಮಗಳಂತ ಹೇಳಿ ಆ ತಾಯಿ ಮಗಳ ಪ್ರೀತಿಗೆ ಅಡ್ಡಾಗಿ ಇನ್ನಷ್ಟು ಪಾಪ ಕಟ್ಕೊಳಕ್ಕೆ ಹೋಗಬೇಡ. ನನ್ನ ಮಾತು ಕೇಳ, ಹೋಗ್ಬಿಡು ಇಲ್ಲಿಂದ. ನನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಂತ ಆ ಭಗವಂತನಲ್ಲಿ ನಾ ಕೇಳ್ಕೊತೀನಿ. ಶಾಂತಿ, ಆತ್ಮಕ್ ಶಾಂತಿ. ನಾನು ಒಂದು ಹೆಣ್ಣಲ್ಲೇನ್ರಿ ಸ್ವಾಮಿ, ನನಗೂ ಆಸೆಗಳದಾವ್ರಿ. ಎಲ್ಲಾರು ನಾನು ಕನಸ್ಕೊಂಡಿದ್ದೇನೆ, ಇಡೀ ಕನಸ್ಕೊಳ್ಕೊಂಡಿದ್ನಿ. ನನ್ಗೂ ಒಬ್ಬ ಗಂಡ ಇರ್ತಾನ, ದೇಹಿಗೆ ದೇಹ ಬೆಸದ, ಮನ್ಸಿಗೆ ಮನಸ್ಸು ಹೊಸದು, ನನ್ ಕೂಡ ಸಂಸಾರ ಮಾಡ್ತಾನ. ಮುಂದ್ ನಮ್ ಕಳ್ಳಿನ ಕುಡಿ ಹುಟ್ಟದಾಗ ಆ ಕುಡಿನ ಸ್ವರ್ಗ ಅನ್ಕೊಂಡ ಬಾಳ ಬರೋ ಸುಖ ಸಂಕಟ ಎಲ್ಲಾ ಮರ್ದ ಮಕ್ಕಳು ಕೂಡ ಮಕ್ಕಳಾಗಿ ಅವ್ರ ಬಾಳಿಗೆ ಬೆಳಕಾಗ್ಬೇಕು. ಮುಂದ ಆ ಮಕ್ಕಳ ಸಾಧನೆ ನೋಡ್ಕೊಂಡು ತುಟಿ ಮೇಲೆ ನಗು ಇಟ್ಕೊಂಡು ಸಂತೋಷದಿಂದ ಕಣ್ ಮುಚ್ಬೇಕಂತ ಬಾಳ ಅನ್ಕೊಂಡಿದ್ದೆ. ಹಾಗಾಗಿದ್ದೇನ? ಅವ ನನ್ನ ಮದುವೆಯಾಗಿ ನನ್ನ ಅಂತರಂಗ ಅರಿಲಾರ್ದನ ಅಂದ ಚಂದನ ಮಾತು ಹೇಳಿ ಬರ ಮಾಡಿದ. ಈ ಹೆಣ್ಣಿನ ಜೀವ ಆದ್ರೂ ಹಂಚಲಿಲ್ಲ.
ಅವ ಎಷ್ಟು ಕೆಟ್ಟವ ಆದ್ರು ಕೂಡಿಸ್ ಮಂದ್ಯಾಗ ನನ್ನ ಕೈ ಹಿಡ್ದವ, ಕೊಳ್ಳಿಗೆ ತಾಳಿ ಕಟ್ಟಿದವ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನೊಳಗ ಕರುಳಿನ ಕುಡಿ ಬೀಜ ಬಿತ್ತಿದವ. ಅವ್ನ ಎಷ್ಟೋ ಕೆಟ್ಟವನಾದ್ರೂ ಅವ್ನ ನನ್ನ ಗಂಡನ ನಾವು ಹೇಳ್ತೀನ. ಆದ್ರ ನಾ ಏನ್ ಅವ್ನಿಗೆ ಕೆಟ್ಟದ್ ಮಾಡಿದ್ದಿ? ನನ್ನ ಗಂಡನ ನನ್ನ ಆಸೆಗಳನ್ನೆಲ್ಲ ನುಚ್ಚು ನೂರು ಮಾಡಿದ. ನನ್ನ ಆಸೆಗಳು ಅಷ್ಟ ಅಲ್ದ, ನನ್ನ ತಾಯ್ತನದ ಕನಸು ಕೊಂದಾನ. ಒಟ್ಟಾರೆ ನನ್ನ ಜೀವನಾನ ಮಣ್ಣು ಮಾಡ್ಯಾನ. ಅಂತ ನಾ ಏನ್ ತಪ್ಪು ಮಾಡಿದ್ದಿ? ಯಾವ ಕರ್ಮಕ್ಕ ಆ ಮಗುವಿಗೆ ಸಿಗ್ಬೇಕಾದ ತನ್ನ ತಾಯಿ ಪ್ರೀತಿನ ಕಸ್ಕೊಳಕತ್ತಿ. ಆಕಿಗೂ ನಿನ್ನಂಗ ಆಸೆಗಳಿರಲ್ಲೇನ? ನೀನು ತಪ್ಪು ಮಾಡ್ಲಾರ್ದ ಶಿಕ್ಷೆ ಅನುಭವಿಸಕತ್ತಿ. ಅದು ನಿನ್ನ ಹಿಂದಿನ ಜನ್ಮದ ಕರ್ಮ ಇರ್ಬೋದು. ಮತ್ತೆ ಇನ್ನೊಂದು ತಪ್ಪು ಮಾಡಿ ನರ್ಕಕ್ಕೆ ಹೋಗಬೇಡ. ಹೆಣ್ಣಿಗೆ ಎಲ್ಲ ಎದುರಿಸೋ ಶಕ್ತಿ ಐತಿ. ಹಂಗ ಇನ್ನೊಬ್ರಿಗೆ ಒಳ್ಳೇದಾಕದಂದ್ರೆ ಸೋಲಪ್ಕೊಳ್ಳೋ ದೊಡ್ಡ ಗುಣನೂ ಐತಿ. ಅದು ಎಲ್ಲರಿಗೂ ಒಳ್ಳೇದಾಗಲೇನೋ ಅಂಬ್ಲಷ್ಟ. ನಿನ್ನ ಕೊನೆ ಆಸೆ ಏನಾರ ಇದ್ರೆ ಹೇಳ್ಬಿಡು. ಮುಂದಿನ ಜನ್ಮ ಅಂತಿದ್ರೆ ನಿನ್ನ ಆಸೆದಂಗೆ ಆಗಲಿ. ನನ್ನ ತಾಯ್ತನದ ಕನಸು ಯಾವ ಜಾಗದಾಗ ಮಣ್ಣು ಆಗೈತಲ್ಲ, ಆ ಜಾಗದ ಮ್ಯಾಗ ಈ ಧೃತಿ ಕಡೆಯಿಂದ ಒಂದು ಗಿಡ ನೆಡೆಸ್ರಿ. ಮುಂದೊಂದು ದಿನ ಆ ಗಿಡದಾಗ ಹೂವಾಗಿ ಅದ್ರ ಪರಿಮಳ ಹೂ ತುಂಬ ಹರಡ್ಲಿ. ಮಣ್ಣಾದ ನನ್ನ ತಾಯ್ತನದ ಕನಸು ಅದ ಮಣ್ಣಾಗ ಹೊಸ ಚಿಗುರು ಹೊಡಿಲಿ. ರಮಣ